ಸಹಜವಾಗಿ ವರ್ಷದ ಮೊದಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವ ಮೂಲಕ ಕಲಾಪಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈಗ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರನ್ನ ಮುಜುಗರಕ್ಕೀಡು ಮಾಡುವಂತ ಅಂಶಗಳನ್ನ ತೆಗೆದುಹಾಕಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯದ ಕೆಲವು ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಲ್ಲೇಖ ಮಾಡಿದೆ. ಅದನ್ನ ರಾಜ್ಯಪಾಲರಿಂದಾನೇ ಓದಿಸಬೇಕು ಅನ್ನುವಂತ ಇರಾದೆ ಸಹಜ. ಇದೇ ವಿಚಾರ ಈಗ ರಾಜ್ಯಪಾಲರ ವಿಚಾರವಾಗಿ ನಿರಾಕರಣೆಗೆ ಕಾರಣ ಆಗ್ತಾ ಇದೆ. ರೀಸೆಂಟ್ಲಿ ತಮಿಳುನಾಡಿನಲ್ಲಾಗಿದ್ದು ಈ ರೀತಿ, ಕೇರಳದಲ್ಲಾಗಿದ್ದು ಇದೇ ರೀತಿ. ತಮಿಳುನಾಡಿನಲ್ಲಿ ರಾಜ್ಯಪಾಲ ರವಿ ಅವರು ಬರ್ತಾರೆ, ಭಾಷಣದಲ್ಲಿ ರಾಜ್ಯ ಸರ್ಕಾರ ನೀಡಿದಂತಹ ಭಾಷಣದಲ್ಲಿ ದೋಷಗಳಿದೆ, ಆದ್ದರಿಂದ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇರೋದು ಇದೇ ವಿಚಾರಗಳನ್ನು. ನಾನು ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಭಾಷಣ ಮಾಡ್ತೀನಿ, ಆದ್ರೆ ಕೆಲವು ವಿಚಾರಗಳನ್ನು ತೆಗೆದುಹಾಕಬೇಕು. ಈಗ ಏನಾಗುತ್ತೆ, ರಾಜ್ಯಪಾಲರು ಬರಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ. ಸೊ ರಾಜ್ಯಪಾಲರು ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ನಾಳೆ ರಾಜ್ಯಪಾಲರು ಬಂದರೂ ಭಾಷಣ ಓದದೇ ಇರಬಹುದು, ಅವರ ಆಯ್ಕೆ. ಇಲ್ಲವೇ ಸದನಕ್ಕೆ ಬಂದು ಹಾಗೆಯೇ ವಾಪಸ್ ಹೋಗುವ ವಿಚಾರವೂ ಕೂಡ ಅವರದ್ದಿರಬಹುದು. ಇದೇ ವಿಷಯದ ಬಗ್ಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದೋಸ್ತಿ ಪಡೆ ರೆಡಿಯಾಗಿದೆ. ಬಿಜೆಪಿ ಜೆಡಿಎಸ್ನವರು ರಾಜ್ಯಪಾಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಈಗ ಒಂದು ಅಸ್ತ್ರ ಇವರಿಗೆ. ಆ ಕಡೆ ಕೇಂದ್ರ ಸರ್ಕಾರಕ್ಕೂ ಸರ್ಕಾರ ಪತ್ರವನ್ನ ಬರೀಬಹುದು. ಏನಂತ? ರಾಜ್ಯಪಾಲರ ನಡೆ ಸರಿ ಇಲ್ಲ, ವಾಪಸ್ ಕರೆಸ್ಕೊಂಡ್ಬಿಡಿ ಅವ್ರನ್ನ ಅಂತ ಹೇಳಿ ಪತ್ರ ಬರೀಬಹುದು. ಸಾಂವಿಧಾನಿಕ ವಿರೋಧಿ ನಡೆಯನ್ನ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ ಅಂತಾನೂ ಕೂಡ ರಾಜ್ಯ ಸರ್ಕಾರ ಹೇಳಬಹುದು. ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಅವರು ಹೇಳ್ತಾ ಇರೋದು ಅದನ್ನೇ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕಾಗಿರೋದು ಕಡ್ಡಾಯ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ. ವೈಯಕ್ತಿಕ ಅಭಿಪ್ರಾಯಗಳನ್ನ ಪಕ್ಕಕ್ಕಿಡಬೇಕು. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ಏನ್ ಕರ್ತವ್ಯ? ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ. ಅದನ್ನ ಮಾಡ್ತಾ ಇಲ್ಲ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿ ಅವರು ತಮ್ಮ ಈ ಸರ್ಕಾರದ ನಡೆಯನ್ನ ರಾಜ್ಯಪಾಲರ ವಿರುದ್ಧವಾಗಿ ಸಮರ್ಥನೆ ಮಾಡಿಕೊಳ್ಳಬಹುದು. ಕೇಂದ್ರಕ್ಕೆ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀಬಹುದು. ಆದ್ರೆ ರಾಜ್ಯಪಾಲರ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ. ತಮಿಳುನಾಡು, ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೇಂದ್ರದ ವಿರುದ್ಧ ಅಂಶಗಳಿದ್ರೆ ಸ್ಕಿಪ್ ಮಾಡ್ತಾರ ರಾಜ್ಯಪಾಲರು? ಅಂದ್ರೆ ಬರೆದು ಕೊಟ್ಟಿರುವಂತ ಎಲ್ಲಾ ಭಾಷಣವನ್ನು ಓದಬೇಕು ಅಂತ ಏನಿಲ್ಲ ಅವರ ಪ್ರಕಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಬಿಟ್ಟು ಉಳಿದ ವಿಚಾರಗಳನ್ನ ಅವರು ಓದಬಹುದು. ಬಹುಶಃ ರಾಜ್ಯಪಾಲರು ಬಂದರೆ ಈಗಾಗಲೇ ಅವರಿಗೆ ಭಾಷಣದ ಪ್ರತಿಯನ್ನ ಕೊಟ್ಟಿದ್ದಾರೆ, ಅವರು ಮಾರ್ಕ್ ಮಾಡ್ಕೋತಾರೆ ಯಾವುದನ್ನ ಓದಬೇಕು, ಯಾವುದನ್ನ ಓದಬಾರದು. ಸೊ ಅದನ್ನ ಓದಿ ಈ ಕೇಂದ್ರ ಸರ್ಕಾರದ ವಿರುದ್ಧದ ನಿರ್ಣಯಗಳನ್ನ ಸ್ಕಿಪ್ ಮಾಡಿ ಉಳಿದ ವಿಚಾರಗಳನ್ನ ಓದ್ತಾರ ರಾಜ್ಯಪಾಲರು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನಿನ್ನೆ ತಮಿಳುನಾಡು ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅವರು. ಕಾರಣ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದಲ್ಲಿ ದೋಷಗಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹಂಗೇ ಹೋಗ್ಬಿಟ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶ ಇದ್ದ ಅಂಶವನ್ನ ನಾನು ಓದಲಿಲ್ಲ ಅಂತ ಅವ್ರು ಹೇಳಿದರು. ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು. ಸೊ ರಾಜ್ಯಪಾಲರ ನಡೆ ಏನಾಗುತ್ತೆ? ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯಪಾಲರ ಈ ಒಂದು ನಡೆ. ಇನ್ನೂ ಒಂದು ಅವಕಾಶ ಏನಂತಂದ್ರೆ, ಈಗ ರಾಜ್ಯಪಾಲರು ನಾಳೆ ಬರಲೇ ಇಲ್ಲ ಅಥವಾ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತಂದ್ರೆ ಮತ್ತೆ ಒಂದು ತುರ್ತು ಕ್ಯಾಬಿನೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರಿಬಹುದು, ಅಧಿವೇಶನವನ್ನ ಮುಂದೂಡಬಹುದು. ರಾಜ್ಯ ಸರ್ಕಾರ ಬರೆದುಕೊಟ್ಟಂತ ಎಲ್ಲಾ ಭಾಷಣವನ್ನು ಓದ್ತಾರಾ ಅಥವಾ ಸದನಕ್ಕೆ ಬರೋದಿಲ್ವಾ? ಇದು ಈಗ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ರಾಜ್ಯಪಾಲರು ನಾಳೆ ಏನು ಮಾಡಬಹುದು ಅಂತ. ಇನ್ನ ನೆಕ್ಸ್ಟ್, ಸಹಜವಾಗಿ ವರ್ಷದ ಮೊದಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡುವ ಮೂಲಕ ಕಲಾಪಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ.
ಆದ್ರೆ ಈಗ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ರಾಜ್ಯಪಾಲರನ್ನ ಮುಜುಗರಕ್ಕೀಡು ಮಾಡುವಂತ ಅಂಶಗಳನ್ನ ತೆಗೆದುಹಾಕಬೇಕು ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯದ ಕೆಲವು ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಲ್ಲೇಖ ಮಾಡಿದೆ. ಅದನ್ನ ರಾಜ್ಯಪಾಲರಿಂದಾನೇ ಓದಿಸಬೇಕು ಅನ್ನುವಂತ ಇರಾದೆ ಸಹಜ. ಇದೇ ವಿಚಾರ ಈಗ ರಾಜ್ಯಪಾಲರ ವಿಚಾರವಾಗಿ ನಿರಾಕರಣೆಗೆ ಕಾರಣ ಆಗ್ತಾ ಇದೆ. ರೀಸೆಂಟ್ಲಿ ತಮಿಳುನಾಡಿನಲ್ಲಾಗಿದ್ದು ಈ ರೀತಿ, ಕೇರಳದಲ್ಲಾಗಿದ್ದು ಇದೇ ರೀತಿ. ತಮಿಳುನಾಡಿನಲ್ಲಿ ರಾಜ್ಯಪಾಲ ರವಿ ಅವರು ಬರ್ತಾರೆ, ಭಾಷಣದಲ್ಲಿ ರಾಜ್ಯ ಸರ್ಕಾರ ನೀಡಿದಂತಹ ಭಾಷಣದಲ್ಲಿ ದೋಷಗಳಿದೆ, ಆದ್ದರಿಂದ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳ್ತಾ ಇರೋದು ಇದೇ ವಿಚಾರಗಳನ್ನು. ನಾನು ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಭಾಷಣ ಮಾಡ್ತೀನಿ, ಆದ್ರೆ ಕೆಲವು ವಿಚಾರಗಳನ್ನು ತೆಗೆದುಹಾಕಬೇಕು. ಈಗ ಏನಾಗುತ್ತೆ, ರಾಜ್ಯಪಾಲರು ಬರಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣ ಆಗುತ್ತೆ. ಸೊ ರಾಜ್ಯಪಾಲರು ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ನಾಳೆ ರಾಜ್ಯಪಾಲರು ಬಂದರೂ ಭಾಷಣ ಓದದೇ ಇರಬಹುದು, ಅವರ ಆಯ್ಕೆ. ಇಲ್ಲವೇ ಸದನಕ್ಕೆ ಬಂದು ಹಾಗೆಯೇ ವಾಪಸ್ ಹೋಗುವ ವಿಚಾರವೂ ಕೂಡ ಅವರದ್ದಿರಬಹುದು. ಇದೇ ವಿಷಯದ ಬಗ್ಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ದೋಸ್ತಿ ಪಡೆ ರೆಡಿಯಾಗಿದೆ. ಬಿಜೆಪಿ ಜೆಡಿಎಸ್ನವರು ರಾಜ್ಯಪಾಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ಈಗ ಒಂದು ಅಸ್ತ್ರ ಇವರಿಗೆ. ಆ ಕಡೆ ಕೇಂದ್ರ ಸರ್ಕಾರಕ್ಕೂ ಸರ್ಕಾರ ಪತ್ರವನ್ನ ಬರೀಬಹುದು. ಏನಂತ? ರಾಜ್ಯಪಾಲರ ನಡೆ ಸರಿ ಇಲ್ಲ, ವಾಪಸ್ ಕರೆಸ್ಕೊಂಡ್ಬಿಡಿ ಅವ್ರನ್ನ ಅಂತ ಹೇಳಿ ಪತ್ರ ಬರೀಬಹುದು. ಸಾಂವಿಧಾನಿಕ ವಿರೋಧಿ ನಡೆಯನ್ನ ರಾಜ್ಯಪಾಲರು ಅನುಸರಿಸ್ತಾ ಇದ್ದಾರೆ ಅಂತಾನೂ ಕೂಡ ರಾಜ್ಯ ಸರ್ಕಾರ ಹೇಳಬಹುದು. ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಅವರು ಹೇಳ್ತಾ ಇರೋದು ಅದನ್ನೇ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದಬೇಕಾಗಿರೋದು ಕಡ್ಡಾಯ. ಅಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಅವಕಾಶ ಇಲ್ಲ. ವೈಯಕ್ತಿಕ ಅಭಿಪ್ರಾಯಗಳನ್ನ ಪಕ್ಕಕ್ಕಿಡಬೇಕು. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕು. ಏನ್ ಕರ್ತವ್ಯ? ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ರಾಜ್ಯಪಾಲರ ಕರ್ತವ್ಯ. ಅದನ್ನ ಮಾಡ್ತಾ ಇಲ್ಲ. ರಾಜ್ಯಪಾಲರ ನಡೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿ ಅವರು ತಮ್ಮ ಈ ಸರ್ಕಾರದ ನಡೆಯನ್ನ ರಾಜ್ಯಪಾಲರ ವಿರುದ್ಧವಾಗಿ ಸಮರ್ಥನೆ ಮಾಡಿಕೊಳ್ಳಬಹುದು. ಕೇಂದ್ರಕ್ಕೆ, ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀಬಹುದು. ಆದ್ರೆ ರಾಜ್ಯಪಾಲರ ಬಳಿ ಒಂದು ಬ್ರಹ್ಮಾಸ್ತ್ರ ಇದೆ. ತಮಿಳುನಾಡು, ಕೇರಳದಲ್ಲಿ ಆದಂತೆ ಕರ್ನಾಟಕದಲ್ಲೂ ಕೂಡ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೇಂದ್ರದ ವಿರುದ್ಧ ಅಂಶಗಳಿದ್ರೆ ಸ್ಕಿಪ್ ಮಾಡ್ತಾರ ರಾಜ್ಯಪಾಲರು? ಅಂದ್ರೆ ಬರೆದು ಕೊಟ್ಟಿರುವಂತ ಎಲ್ಲಾ ಭಾಷಣವನ್ನು ಓದಬೇಕು ಅಂತ ಏನಿಲ್ಲ ಅವರ ಪ್ರಕಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಬಿಟ್ಟು ಉಳಿದ ವಿಚಾರಗಳನ್ನ ಅವರು ಓದಬಹುದು. ಬಹುಶಃ ರಾಜ್ಯಪಾಲರು ಬಂದರೆ ಈಗಾಗಲೇ ಅವರಿಗೆ ಭಾಷಣದ ಪ್ರತಿಯನ್ನ ಕೊಟ್ಟಿದ್ದಾರೆ, ಅವರು ಮಾರ್ಕ್ ಮಾಡ್ಕೊತಾರೆ ಯಾವುದನ್ನ ಓದಬೇಕು, ಯಾವುದನ್ನ ಓದಬಾರದು. ಸೊ ಅದನ್ನ ಓದಿ ಈ ಕೇಂದ್ರ ಸರ್ಕಾರದ ವಿರುದ್ಧದ ನಿರ್ಣಯಗಳನ್ನ ಸ್ಕಿಪ್ ಮಾಡಿ ಉಳಿದ ವಿಚಾರಗಳನ್ನ ಓದ್ತಾರ ರಾಜ್ಯಪಾಲರು ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ನಿನ್ನೆ ತಮಿಳುನಾಡು ರಾಜ್ಯಪಾಲರು ಭಾಷಣವನ್ನೇ ಮಾಡಲಿಲ್ಲ ಅವರು. ಕಾರಣ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದಲ್ಲಿ ದೋಷಗಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹಂಗೇ ಹೋಗ್ಬಿಟ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶ ಇದ್ದ ಅಂಶವನ್ನ ನಾನು ಓದಲಿಲ್ಲ ಅಂತ ಅವ್ರು ಹೇಳಿದರು. ನಾಳೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ನಮ್ಮ ರಾಜ್ಯದ ಅಧಿವೇಶನದಲ್ಲಿ ಭಾಷಣ ಮಾಡಬೇಕು. ಸೊ ರಾಜ್ಯಪಾಲರ ನಡೆ ಏನಾಗುತ್ತೆ? ತೀವ್ರ ಕುತೂಹಲ ಕೆರಳಿಸಿದೆ ರಾಜ್ಯಪಾಲರ ಈ ಒಂದು ನಡೆ. ಇನ್ನೂ ಒಂದು ಅವಕಾಶ ಏನಂತಂದ್ರೆ, ಈಗ ರಾಜ್ಯಪಾಲರು ನಾಳೆ ಬರಲೇ ಇಲ್ಲ ಅಥವಾ ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು ಅಂತಂದ್ರೆ ಮತ್ತೆ ಒಂದು ತುರ್ತು ಕ್ಯಾಬಿನೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕರಿಬಹುದು, ಅಧಿವೇಶನವನ್ನ ಮುಂದೂಡಬಹುದು. ರಾಜ್ಯ ಸರ್ಕಾರ ಬರೆದುಕೊಟ್ಟಂತ ಎಲ್ಲಾ ಭಾಷಣವನ್ನು ಓದ್ತಾರಾ ಅಥವಾ ಸದನಕ್ಕೆ ಬರೋದಿಲ್ವಾ? ಇದು ಈಗ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ ರಾಜ್ಯಪಾಲರು ನಾಳೆ ಏನು ಮಾಡಬಹುದು ಅಂತ. ಇನ್ನ ನೆಕ್ಸ್ಟ್